ವರ್ತೂರು ಸಂತೋಷ್ ಬಿಗ್ ಬಾಸ್ಸಿಗೆ ಹೋದ್ಮೇಲೆ ಅವರ ವೈಯಕ್ತಿಕ ವಿಚಾರದ ಬಗ್ಗೆಯೂ ಕೂಡ ಅವ್ರ ಫ್ಯಾಮಿಲಿಯಲ್ಲಿ ಏನಾಗ್ತಿದೆ ಏನು ಆಗ್ತಾ ಇಲ್ಲ ಅನ್ನೋದನ್ನ ಬಹಳ ರಾಜಾರೋಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು. ಈ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವೈಯಕ್ತಿಕ ಪ್ರಾಬ್ಲಮನ್ನು ಫ್ಯಾಮಿಲಿ ಪ್ರಾಬ್ಲಮನ್ನು ಹೇಳ್ಕೊಳ್ಳುವಂಥ ಶೋಕಿ ನಮ್ಮ ಸೆಲೆಬ್ರಿಟಿಗಳಿಗೆ ಇತ್ತೀಚೆಗೆ ಶುರುವಾಗಿದೆ. ಅದರಲ್ಲಿ ವರ್ತೂರು ಸಂತೋಷ್ ಕೂಡ ಹೌದು. ಇದೀಗ ವರ್ತೂರು ಸಂತೋಷ್ ಅವರ ಮನೆಯಲ್ಲಿ ಸಿಕ್ಕಾಪಟ್ಟೆ ಹೈ ಡ್ರಾಮಾನೇ ನಡೆದು ಹೋಗಿದೆ. ಯಾವ ರೇಂಜಿಗೆ ಅಂತಂದರೆ ವರ್ತೂರು ಸಂತೋಷ್ ಎಲ್ಲ ಮಾಧ್ಯಮದವರನ್ನ ಕರೆಸಿಗೆ, ಸೋಷಿಯಲ್ ಮೀಡಿಯಾದವರನ್ನ ಕರೆಸಿಗೆ, ತನ್ನ ಮಾವ ತನ್ನ ಹೆಂಡತಿ ಬಗ್ಗೆ ಮಾತು ಮೇಲೆ ಮಾತಾಡಿ ಹೊಡೆಯೋದಕ್ಕೂ ಕೂಡ ಹೋಗಿದ್ದಾರೆ. ಅಷ್ಟಕ್ಕೂ ಏನಾಯಿತು? ಎಲ್ಲವೂ ಚೆನ್ನಾಗಿತ್ತಲ್ವಾ? ಇತ್ತೀಚೆಗೆ ತಾನೇ ನಾನು ನನ್ನ ಹೆಂಡತಿ ಜೊತೆಗೆ ಪ್ಯಾಚಪ್ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿದ್ದೀವಿ, ನನ್ನ ಹೆಂಡತಿ ಮತ್ತು ಮಗಳ ಜೊತೆಗೆ ಇರ್ತೀನಿ ಅಂತ ಹೇಳಿದಂಥ ವರ್ತೂರು ಸಂತೋಷ್ ದಿಢೀರಂತ ಯೂ ಟರ್ನ್ ಹೊಡೆದಿದ್ಯಾಕೆ? ಉಲ್ಟಾ ಹೊಡೆಯೋದಕ್ಕೆ ಕಾರಣ ಆದರೂ ಏನು? ಇದೀಗ ಹೆಂಡತಿಯನ್ನ ಮತ್ತೆ ಮನೆಯಿಂದ ಹೊರಗೆ ಹಾಕ್ತಾರಾ? ಅಂಥದ್ದು ಏನಾಯಿತು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ವರ್ತೂರು ಸಂತೋಷ್ ಅವರು ಬಿಗ್ ಬಾಸಿಗೆ ಬಂದ ಮೇಲೆ ಸಿಕ್ಕಾಬಟ್ಟೆ ಫೇಮಸ್ ಆಗಿಬಿಟ್ರು. ಅದಕ್ಕಿಂತ ಮುಂಚಿತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವರ್ತೂರು ಸಂತೋಷ್ ಅವರ ಬಗ್ಗೆ ಪಾಸಿಟಿವ್ ಆಗಿ ರಿವ್ಯೂ ಬರ್ತಾ ಇತ್ತು. ಆದರೆ ಬಿಗ್ ಬಾಸಿಗೆ ಬಂದ ಮೇಲೆ ಅವರ ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ಕೆಟ್ಟ ಘಟನೆಗಳು ನಡೆದಿದೆ. ನೆಗೆಟಿವ್ ಆಗಿ ವರ್ತೂರು ಸಂತೋಷರನ್ನು ಬಿಂಬಿಸಲಾಗಿದೆ ಅನ್ನುವಂಥ ಸುದ್ದಿ ಕೂಡ ವೈರಲ್ ಆಗಿತ್ತು. ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಮದುವೆ ಆಗಿದ್ದಂಥ ಹೆಂಡತಿಯನ್ನು ಮಗು ಆದಮೇಲೆ ವಾಪಸ್ ಕರ್ಕೊಂಡೇ ಬಂದಿಲ್ಲ, ತವ್ರ ಮನೆಯಲ್ಲೇ ಬಿಟ್ಟಿದ್ದಾರೆ. ಒಂದು ಮುದ್ದಾದ ಹೆಣ್ಣು ಮಗು ಇದೆ, ನನಗೆ ಹೆಣ್ಮಗಳು ಇದ್ದಾಳೆ ಅನ್ನೋದು ಜ್ಞಾನವಿಲ್ಲದಂತೆ ಕೋಟಿ ಕೋಟಿ ಆಸ್ತಿ ಇದ್ರೂ ಹೆಂಡತಿನ ಮತ್ತು ಮಗಳನ್ನ ಅವ್ರ ಮನೆಯಲ್ಲೇ ಬಿಟ್ಟು ಬಂದಿದ್ದಾರೆ. ಇವ್ರಿಗೆ ಅಂಥ ಮನುಷ್ಯನಪ್ಪ. ಇಂಥದ್ದು ಭಾಳ ಸಾಮಾಜಿಕ ಜಾಲತಾಣದಲ್ಲಿ ನಾನು ದೊಡ್ಡ ಹೀರೋ, ನಾನು ತುಂಬ ನಿಯತ್ತಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳುವಂಥ ಈತ ವೈಯಕ್ತಿಕ ಜೀವನದಲ್ಲಿ ತನ್ನ ಸ್ವಂತ ಹೆಂಡತಿ ಮತ್ತು ಮಗಳಿಗೆ ವಿಲನ್ ಆಗಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಂಡಿತ್ತು. ಇದೆಲ್ಲ ಆದಮೇಲೆ ವರ್ತೂರು ಸಂತೋಷ್ ಅವರು, ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಅವ್ರನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಅವರು ಕೂಡ ನನ್ನ ಜೊತೆಗೆ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ, ಎಲ್ಲ ಇನ್ನೇನು ಕರೆಕ್ಟಾಗಿ ಆಗ್ತಾ ಇದೆ, ಇನ್ನು ಸ್ವಲ್ಪ ದಿನ ಬಿಟ್ಟು ಮದುವೆ ಆಗ್ತೀವಿ, ನನ್ನ ವೈಯಕ್ತಿಕ ಜೀವನದ ಬಗ್ಗೆ ನನ್ನ ಲವ್ವರಿಗೆ ಗೊತ್ತಿದೆ, ನನಗೆ ಮದುವೆ ಆಗಿದೆ, ಮಗು ಆಗಿದೆ, ನಾನು ಏನೇನು ಆ ಮದುವೆಯಿಂದ ಅನುಭವಿಸಿದ್ದೀನಿ, ಎಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ದೀನಿ, ಎಲ್ಲವೂ ಕೂಡ ನನ್ನ ಪ್ರೀತಿ ಮಾಡ್ತಿರುವಂಥ ಹುಡುಗಿಗೆ ಗೊತ್ತು. ನಾನು ಅವಳ ಹತ್ರ ಮಾತಾಡಿದೆ ಅಂತಂದರೆ ನನಗೇನೋ ಒಂಥರ ನೆಮ್ಮದಿ ಸಿಗತ್ತೆ, ಅವಳು ಸಿಕ್ಕಿದ ಮೇಲೆ ನನ್ನ ಲೈಫ್ ಚೇಂಜ್ ಆಯಿತು, ಇದೆಲ್ಲವನ್ನು ಕೂಡ ಹೇಳ್ಕೊಂಡಿದ್ರು. ಸೊ ಹಾಗಾಗಿ ಎಲ್ಲರೂ ಬಿಗ್ ಬಾಸಿಂದ ಬಂದ ಮೇಲೆ ಕೆಲವು ಸಮಯ ಬಿಟ್ಟು ವರ್ತೂರು ಸಂತೋಷ್ ಅವರು ಆ ಹುಡುಗಿನ ಮದುವೆ ಆಗ್ತಾರೇನೋ, ಲೈಫ್ ಲೀಡ್ ಮಾಡ್ತಾರೇನೋ, ಮತ್ತೆ ಹೊಸದಾಗಿ ಲೈಫ್ ಶುರು ಮಾಡ್ತಾರೇನೋ ಅಂತ ಭಾವಿಸಿದ್ರು. ಇದೆಲ್ಲದರ ನಡುವೆ ಇತ್ತೀಚೆಗೆ ಒಂದು ತಿಂಗಳು ಹಿಂದೆ ತನ್ನ ಹೆಂಡತಿಯನ್ನು ಮಗಳನ್ನು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು, ನಾವು ಪ್ಯಾಚಪ್ ಮಾಡ್ಕೊಂಡಿದ್ದೀವಿ, ಸರಿ ಹೋಗಿದ್ದೀವಿ, ನಮ್ಮ ಮಧ್ಯೆ ಯಾವುದೇ ರೀತಿಯಾದಂಥ ಸಮಸ್ಯೆ ಅನ್ನೋದೇ ಇಲ್ಲ, ಒಟ್ಟಿಗೆ ಕೂತು ಊಟ ಮಾಡಿದ್ವಿ, ಬಗೆಹರಿಸ್ಕೊಂಡ್ವಿ, ಈಗ ಒಟ್ಟಿಗೆ ಸಂಸಾರ ಮಾಡ್ತಾ ಇದ್ದೀವಿ, ನಿಮ್ಗಳಿಗೇನು ಸಮಸ್ಯೆ, ಯಾಕೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕಿತ್ತಾಡಿದ್ದೆ ನಾವು, ಒಂದಾಗಿರೋದು ನಾವು, ನಿಮ್ಗೇನು ಕಷ್ಟ ಅಂತ ರಾಜಾರೋಷವಾಗಿ ಜೋರು ಧ್ವನಿಯಲ್ಲಿ ಭಾಷಣ ಮಾಡಿದರು. ಹಾಗಾಗಿ ವರ್ತೂರು ಸಂತೋಷಿಗೆ ಅವತ್ತು ಎಲ್ರೂ, ಹಾಗಿದ್ರೆ ನಿಮ್ಮ ಲವ್ವರ್ ಕತೆ ಏನು, ಯಾವುದೋ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಈಗ ಅವ್ರು ಎಲ್ಲಿ ಹೋದ್ರು ಅಂತ ಪ್ರಶ್ನಿಸಲಾಗಿತ್ತು. ಅದಕ್ಕೆ ಯಾವುದೇ ಉತ್ತರವನ್ನು ವರ್ತೂರು ಸಂತೋಷ್ ಕೊಟ್ಟಿರಲಿಲ್ಲ. ಆಗಲೇ ಅನೇಕ ಮಂದಿ, ಇವನು ಯಾರಪ್ಪ ಇವನು, ಒಮ್ಮೆ ಲವ್ವರು ಅಂತಾನೆ, ಒಮ್ಮೆ ಹೆಂಡತಿ ಅಂತಾರೆ, ಇಬ್ಬರಿಗೂ ನ್ಯಾಯ ಕೊಡ್ದಿರೋ ಪರಿಸ್ಥಿತಿಲಿ ಈತ ಇದ್ದಾನೆ, ಏನು ಮಾಡ್ತಿದ್ದಾನೆ ಏನು ಮಾಡ್ತಿಲ್ಲ ಅನ್ನೋದು ಅವನಿಗೆ ಗೊತ್ತಿಲ್ಲ ಅನಿಸುತ್ತೆ ಅಂತ ಕೆಲವ್ರು ಹೇಳಿದರು. ಆದರೂ ಎಲ್ಲೋ ಒಂದು ಕಡೆಯಲ್ಲಿ ಹೆಣ್ಮಗು ಇದೆಯಲ್ವಾ, ತಂದೆ ತಾಯಿ ಒಂದಾದರೆ ಆ ಹೆಣ್ಮಗು ಜೀವನ ಕೂಡ ಚೆನ್ನಾಗಿರುತ್ತೆ, ಹೇಗೋ ತಮ್ಮ ತಪ್ಪುಗಳ ಅರಿವಾಗಿ ಗಂಡ ಹೆಂಡತಿ ಇಬ್ಬರು ಸರಿ ಹೋದ್ರಲ್ಲ, ಒಟ್ಟಿಗೆ ಇನ್ಮೇಲಾದರೂ ಬಾಳಿ ನಿಮ್ಮ ವೈಯಕ್ತಿಕ ಜೀವನ ಚೆನ್ನಾಗಿರಲಿ ಅಂತ ಹಾರೈಸಿದ್ರು. ಆದರೆ ಸಡನ್ನಾಗಿ ಇದೀಗ ವರ್ತೂರು ಸಂತೋಷ್ ಮತ್ತೆ ತಿರುಗಿ ಬಿದ್ದಿದ್ದಾರೆ. ತಮ್ಮ ಹೆಂಡತಿ ಮತ್ತು ಹೆಂಡತಿಯ ಮಾವನ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ದೊಡ್ಡ ಗಲಾಟೆಗೆ ಆಗೋಗಿದೆ. ತಗಡು, ಅವಳೊಬ್ಳು ದೊಡ್ಡ ಡ್ಯಾಶು, ನಮ್ಮ ಮಾವ ಅಂತವನು, ನನ್ನ ಮದುವೆನೇ ಅಲ್ಲ, ನಂದಾಗಿ ದೊಂಬರಾಟ, ನಂಗೆ ಇಷ್ಟನೇ ಇಲ್ಲದೆ ಮದುವೆ ಆದೆ, ತುಂಬ ಅನ್ಯಾಯ ಆಗಿದೆ, ಅವಳು ನೆಟ್ಟಗಿಲ್ಲ, ಅವಳು ಸರಿ ಇಲ್ಲ, ಸಂಸಾರ ನಡೆಸಲೇ ಇಲ್ಲ, ಅವಳಿಂದ ಮೋಸ ಆಯಿತು, ಅನ್ಯಾಯ ಆಯಿತು, ಅವರಪ್ಪ ದೊಡ್ಡ ಡ್ರಾಮಾ, ಎಲ್ಲರೂ ಸೇರಿ ನಮ್ಮನ್ನು ಮುಗಿಸ್ಬೇಕು ಅಂತ ಹೊರಟ್ರು, ನಮ್ಮ ಆಸ್ತಿ ನೋಡಿಕೊಂಡು ನಮ್ಮ ಹಣ ನೋಡಿಕೊಂಡು ಅಪ್ಪ ಮಗಳು ಪ್ಲ್ಯಾನ್ ಮಾಡಿಕೊಂಡ್ರು, ಎಲ್ಲವನ್ನ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ಹಾಕಿದಷ್ಟು ಬಂಗಾರವನ್ನು ನನ್ನ ಹೆಂಡತಿ ನಂಗೆ ವಾಪಸ್ ತಂದು ಕೊಡಬೇಕು, ಆದರೆ ಅವರು ವಾಪಸ್ ತಂದು ಕೊಡದೆ ತಗಡನ್ನು ವಾಪಸ್ ತಂದು ಕೊಟ್ಟಿದ್ದಾರೆ, ಅಲ್ಲೂ ಫೇಕ್ ಮಾಡಿದ್ದಾರೆ, ಅವರು ಅಪ್ಪ ಮಗಳು ಎಲ್ಲರೂ ನನ್ನ ದುಡ್ಡು ಹೊಡಿಯೋಕ್ಕೆ ನೋಡ್ತಿದ್ದಾರೆ, ಅಂಥವಳು ಬೇಕಾಗಿಲ್ಲ ನನಗೆ, ಹಾಗೆ ಹೀಗೆ ಅಂತ ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಅದು ಕೇವಲ ಒಬ್ಬರೇ ಅಲ್ಲ, ಮನೆಗೆ ಸೋಷಿಯಲ್ ಮೀಡಿಯಾದವರನ್ನು ಕರೆಸ್ಕೊಂಡು ವಿಡಿಯೋ ಮಾಡುವಂತೆ
ಹೆಂಡತಿ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಈ ವಿಡಿಯೋ ನೋಡಿ ಅನೇಕರು ನಿಮ್ಮ ಪರ್ಸನಲ್ ಲೈಫನ್ನು ಮೀಡಿಯಾದವ್ರ ಮುಂದೆ ಯಾಕ್ರಿ ಹೇಳ್ತೀರಾ? ನಿಮ್ಮ ಮನೆಗೆ ಸೋಷಿಯಲ್ ಮೀಡಿಯಾದವರನ್ನ ಕರೆಸ್ಕೊಂಡು ಈ ಥರ ತಮ್ಮ ಸ್ವಂತ ಹೆಂಡತಿ ಮತ್ತು ಹೆಂಡತಿಯ ಅಪ್ಪ ಅಂದರೆ ಹೆಣ್ಕೊಟ್ಟ ಮಾವನ ಬಗ್ಗೆ ಈ ಥರ ಎಲ್ಲ ತುಚ್ಛವಾಗಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ವೈಯಕ್ತಿಕ ಪ್ರಾಬ್ಲಮ್ಗಳನ್ನು ನೀವು ಕೂತು ಬಗೆಹರಿಸಿ ಮಾತಾಡಿಕೊಂಡು ಸರಿ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಈ ರೀತಿಯಾಗಿ 4 ಜನರ ಮುಂದೆ ಸ್ಕೋಪ್ ತಗೊಳ್ಳೋಕ್ಕೆ ಹಾರಾಡೋದು, ಕೂಗಾಡೋದು ಯಾಕೆ ಮಾಡಬೇಕು ಅಂತ ಪ್ರಶ್ನಿಸ್ತಿದ್ದಾರೆ. ಅದಲ್ಲದೆ ಇತ್ತೀಚೆಗೆ ವರ್ತೂರು ಸಂತೋಷ್ಗೆ ಅದೇನಾಗಿದೆಯೋ ಏನೋ ಗೊತ್ತಿಲ್ಲ. ಎಲ್ಲರ ಮೇಲೂ ಕೂಗಾಡೋದು, ಬೈಯೋದು, ರೇಗಾಡೋದು ಇದನ್ನೇ ಮಾಡ್ತಾ ಇರ್ತಾರೆ. ಅದು ಅಲ್ಲದೆ ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳಿ ಇಂಟರ್ವ್ಯೂಗೆ ಅಂತ ಕೂರಿಸ್ಕೊಂಡು ಎಲ್ಲರ ಮೇಲೆ ವಾಗ್ದಾಳಿ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ವರ್ತೂರು ಸಂತೋಷ್ಗೆ ಲವರ್ನೂ ಬಿಟ್ಟಿಡೋಕ್ಕಾಗದೆ, ಇತ್ತ ಹೆಂಡತಿನೂ ಬಿಟ್ಟಿರೋದಕ್ಕಾಗದೆ, ಒಮ್ಮೆ ಹೆಂಡತಿ ಅಂತ ಒಮ್ಮೆ ಲವ್ವರು ಅಂತ ಕನ್ಫ್ಯೂಷನಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ತಾನು ಇಷ್ಟಪಟ್ಟ ಹುಡುಗಿನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾರೋ ಅಥವಾ ಹೆಂಡತಿ ಜೊತೆ ನಿಜವಾಗ್ಲೂ ಸಂಸಾರ ನಡೆಸೋಕೆ ಕಷ್ಟ ಆಗ್ತಿದೆಯೋ ಗೊತ್ತಿಲ್ಲ. ಎರಡು ದೋಣಿ ಮೇಲೆ ಯಾವತ್ತೂ ಕಾಲಿಡಬಾರ್ದು ಅಂತ ಹೇಳ್ತಾರೆ. ವರ್ತೂರು ಸಂತೋಷ್ ಅದ್ಯಾಕೋ ಅದೇ ಸಮಸ್ಯೆಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಬೇಸರದ ಸಂಗತಿ ಅಂತಂದರೆ ಮಗಳ ಕತೆಗೇನು ಅಂತ. ಮಗಳ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಬೇಕಾಗಿತ್ತು ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ.